ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಂಸದ ಪ್ರತಾಪ್ ಸಿಂಹ ಅವರು ಬಹಳ ಬೇಸರವನ್ನು ವ್ಯಕ್ತಪಡಿಸಿದರು. ಆದರೆ ಇವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ ಸಂವಾದ ನಡೀತಾ ಇದೆ. ಆ ಸಂವಾದದಲ್ಲಿ ಪ್ರತಾಪ್ ಸಿಂಹ ಅವರು ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಒಡೆಯರ್ ಅವರು ಇಬ್ಬರು ಕೂಡ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯ ವಿಚಾರವಾಗಿ ಇಂದಿನಿಂದ ಯದುವೀರ್ ಪರ ಪ್ರತಾಪ್ ಸಿಂಹ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಂವಾದ ಕಾರ್ಯಕ್ರಮ ನಡೀತಾ ಇದ್ದು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಂತಹ ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಒಡೆಯರ್ ಅವರನ್ನು ಗೆಲ್ಲಿಸಲು ಸಂಸದ ಪ್ರತಾಪ್ ಸಿಂಹ ಅವರು ಸಂಕಲ್ಪವನ್ನು ಕೂಡ ತೊಟ್ಟಿದ್ದಾರೆ. ಸಂವಾದ ಕಾರ್ಯಕ್ರಮಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆಗಮಿಸಿದ್ರು. ಇಬ್ಬರು ಒಟ್ಟಿಗೆ ಕೂತಂತಹ ದೃಶ್ಯವನ್ನು ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಕೊಡುಗೆಯ ಒಂದು ಮತ್ತು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಈ 9 ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನೀವು ಸ್ವಾಗತಿಸಿದ್ದೀರಾ. ನಮ್ಮ ಮಾಧ್ಯಮದ ಮಿತ್ರರು ಭಾಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಗೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ. ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿದ್ದೀವಿ. ಅದಕ್ಕೂ ಕೂಡ ಋಣ ತೀರಿಸೋಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇ ನಾನು ಮುಂದುವರಿಬೋದು. ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದರೆ ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರ್ ಅವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಲಿಸೋದು ಅಷ್ಟೇ ನಮಗಿರುತ್ತದೆ. 10 ವರ್ಷ ಸಂಸದರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ಕೈಗೊಂಡೆ. ಆ ಪ್ರಶ್ನೆಯಲ್ಲಿ ರಾಮದಾಸ್ ಅವ್ರನ್ನ ಕೇಳಿ, ಆದರೆ ರಾಮದಾಸ್ ಕೂಡ ನಾನು 2014ರಲ್ಲಿ ಬಂದಾಗ ಅವ್ರ ಮನೆಯಲ್ಲೇ ಒಂದು ಕಾಲ್ ಸೆಂಟರ್ ಥರ ಓಪನ್ ಮಾಡಿ ಪ್ರತಿ ಪಂಚಾಯತಿ ಚೇರ್ಮನ್ಗಳಿಗೆ ಎಲ್ಲ ಬೇರೆ ಪಕ್ಷದವರಾಗಿದ್ರು ಕೂಡ ಚೇರ್ಮನ್ಗಳಿಗೆ ಹಾಗೂ ಪಂಚಾಯತಿಯ ಸದಸ್ಯರಿಗೆ ಖುದ್ದಾಗಿ ಕರೆ ಮಾಡಿ ನನ್ನ ಪರವಾಗಿ ನಿಂತಿರುವಂಥದ್ದು. ಹಾಗಾಗಿ ನೀವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಖಂಡಿತ ಯಾವ ಒಡಕು ಇಲ್ಲ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಈಗ ನಮ್ಮ ಈ ಕಾರ್ಯಕ್ರಮದ ಒಂದು ರೀತಿ ಮದುಮಗ ಇವರು ನನ್ನನ್ನು ಯಾಕೆ ನೀವು ಬರ್ತಾ ಇದ್ದೀವಿ ಇವಾಗ ಕಾರ್ಯಕರ್ತರು ನನಗೋಸ್ಕರ